ನಮಸ್ಕಾರ ಸ್ನೇಹಿತರೆ, ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ವಿದುರನ ಕೃಷ್ಣ ಭಕ್ತಿ, ಮುರಾರಿಗೆ ವಿದುರನ ಮೇಲಿದ್ದ ಪ್ರೀತಿ, ಸಂಬಂಧ ಅನನ್ಯ. ಅದು ಹೇಗಿತ್ತು ಅನ್ನುವುದನ್ನು ಈ ಸಂಚಿಕೆಯಲ್ಲಿ ತಿಳಿಯೋಣ. ಸ್ನೇಹಿತರೆ, ಅದಕ್ಕಿಂತಲೂ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ. ಪಕ್ಕದಲ್ಲೇ ಕಾಣುವ ಬೆಲೈಕಾನನ್ನು ಒತ್ತಿ. ಇದರಿಂದ ನನ್ನ ಎಲ್ಲ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ತಲುಪುತ್ತದೆ. ಸ್ನೇಹಿತರೆ, ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ತಿಳಿಸುವುದರಿಂದ ನನಗೂ ಸಹ ಉತ್ತಮ ಸಂಚಿಕೆಯನ್ನು ಹೊರತರಲು ಪ್ರೇರಣೆಯಾಗುತ್ತದೆ. ಹಾಗಾದರೆ ಬನ್ನಿ ಸ್ನೇಹಿತರೆ, ವಿದುರನಿಗೆ ಕೃಷ್ಣನ ಮೇಲೆ ಇದ್ದಂತಹ ಭಕ್ತಿ ಹಾಗೂ ಕೃಷ್ಣನಿಗೆ ವಿದುರನ ಮೇಲಿದ್ದಂತಹ ಪ್ರೀತಿಯನ್ನು ಈಗ ತಿಳಿಯೋಣ. ಸ್ನೇಹಿತರೆ, ನಮ್ಮ ಮಹಾಕಾವ್ಯಗಳು ಜೀವನ ಸಂದೇಶವನ್ನು ನೀಡುತ್ತವೆ. ಅಲ್ಲಿ ಬರುವ ಸನ್ನಿವೇಶಗಳು, ಅದಕ್ಕೆ ಸಿಗುತ್ತಿದ್ದ ಪರಿಹಾರಗಳು ಎಲ್ಲವೂ ನಮ್ಮ ಜೀವನವನ್ನು ರೂಪಿಸುವುದಕ್ಕೆ ಸಹಾಯ ಮಾಡುತ್ತವೆ. ಮಹಾಭಾರತದ ವಿಷಯವನ್ನೇ ತೆಗೆದುಕೊಂಡರೆ ಶ್ರೀಕೃಷ್ಣನ ಉತ್ತಮ ಪಾಠಗಳನ್ನು ಇಲ್ಲಿ ನೋಡಬಹುದು. ಇಲ್ಲಿ ಬರುವ ವಿವಿಧ ಘಟನೆಗಳು ಜನರನ್ನು ನೈತಿಕತೆಯೆಡೆಗೆ ಸಾಗಲು ಸಹಾಯ ಮಾಡುತ್ತದೆ. ಈ ನೈತಿಕತೆಯ ಜಗತ್ತಿನಲ್ಲಿ ಇವರು ಸುಂದರ ಜೀವನವನ್ನು ನಡೆಸಬಹುದು. ಜೊತೆಗೆ ನಾವು ಹೇಗೆ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು ಮತ್ತು ಯಾವುದಕ್ಕೆ ಆದ್ಯತೆ ನೀಡಬೇಕು ಎಂಬುದನ್ನು ಇದು ನಮಗೆ ಕಲಿಸುತ್ತದೆ. ಅಂತಹ ನಿರ್ಧಾರ ಮತ್ತು ಸ್ನೇಹದ ಬಂಧಕ್ಕೆ ಸಾಕ್ಷಿಯಾದ ಸನ್ನಿವೇಶವನ್ನು ವಿದುರ ಹಾಗೂ ಕೃಷ್ಣನಲ್ಲಿ ನಾವು ಕಾಣಬಹುದು. ಸ್ನೇಹಿತರೆ, ಮಹಾಭಾರತದ ಸನ್ನಿವೇಶಗಳನ್ನು ನೋಡುವಾಗ ಪಾಂಡವರ ಪಾಲಿನ ದೊಡ್ಡ ಶಕ್ತಿಯಾಗಿ ಇದ್ದದ್ದು ಶ್ರೀಕೃಷ್ಣ. ಭಗವಾನ್ ಶ್ರೀಕೃಷ್ಣ ಪಾಂಡವರ ಬಹುದೊಡ್ಡ ಮಾರ್ಗದರ್ಶಕ ಕೂಡ ಹೌದು. ಶ್ರೀಕೃಷ್ಣ ಬಳಿಕ ಪಾಂಡವರಿಗೆ ಮಾರ್ಗದರ್ಶನ, ಪ್ರೀತಿ ತೋರಿದ ಇನ್ನೊಬ್ಬ ಎಂದರೆ ಅದು ವಿದುರ. ದುರ್ಯೋಧನನ ಹಲವು ಕುತಂತ್ರಗಳಿಂದ ಪಾಂಡವರನ್ನು ಪಾರು ಮಾಡಿದ್ದು ಇದೇ ವಿದುರ. ಪಾಂಡವರ ವಿರುದ್ಧ ದುರ್ಯೋಧನ ಹೆಣೆಯುತ್ತಿದ್ದ ಷಡ್ಯಂತ್ರಗಳ ಬಗ್ಗೆ ವಿದುರನಿಗೆ ಗೊತ್ತಿತ್ತು. ಮಹಾಭಾರತ ಕಾಲದ ಅದ್ಭುತ ವ್ಯಕ್ತಿಗಳಲ್ಲಿ ವಿದುರ ಕೂಡ ಒಬ್ಬ. ಅತ್ಯಂತ ಸತ್ಯಸಂಧ, ನ್ಯಾಯನಿಷ್ಠ, ಜನಾನುರಾಗಿ ಮತ್ತು ಉತ್ತಮ ಆಡಳಿತಗಾರ. ಕೌರವ ಪಾಂಡವರ ನಡುವೆ ಸಾಮರಸ್ಯ ಮೂಡಿಸಬೇಕೆಂದು ವಿದುರ ಮಾಡಿದ ಪ್ರಯತ್ನಗಳು ಅಷ್ಟಿಷ್ಟಲ್ಲ. ರಾಜ ಧೃತರಾಷ್ಟ್ರನಿಗೂ ಈ ಬಗ್ಗೆ ಪರಿಪರಿಯಾಗಿ ತಿಳಿ ಹೇಳಿದ್ದ. ತಮ್ಮನಾಗಿ, ಪ್ರಧಾನಮಂತ್ರಿಯಾಗಿ, ಎಲ್ಲರ ಹಿತಚಿಂತಕನಾಗಿ ವಿದುರ ಇದ್ದುದನ್ನು ಇದ್ದ ಹಾಗೆ ಕಹಿ ಸತ್ಯಗಳನ್ನು ನೇರವಾಗಿಯೇ ಹೇಳುತ್ತಿದ್ದ. ಆದರೆ ಪುತ್ರ ವ್ಯಾಮೋಹಕ್ಕೆ ಬಿದ್ದಿದ್ದ ಧೃತರಾಷ್ಟ್ರನಿಗೆ ವಿದುರನ ಮೇಲೆ ಪ್ರೀತಿ ಇದ್ದರೂ ಆತನ ಮಾತುಗಳು ಒಮ್ಮೊಮ್ಮೆ ಇಡಿಸುತ್ತಿರಲಿಲ್ಲ. ಪುತ್ರ ವ್ಯಾಮೋಹ ಆತನಿಗೆ ಸರಿಯಾದ ನಿರ್ಧಾರ ಕೈಗೊಳ್ಳಲು ಅಡ್ಡಿಯಾಗುತ್ತಿತ್ತು. ಪರಿಣಾಮ ಪಾಂಡವರು ಮತ್ತು ಕೌರವರ ನಡುವಣ ಬಿರುಕು ದೊಡ್ಡದಾಗಿಯೇ ಹೋಯಿತು. ಸ್ನೇಹಿತರೆ, ಶ್ರೀಕೃಷ್ಣನ ಮೂಲಕ ಸಂಧಾನದ ಪ್ರಯತ್ನ ಅಷ್ಟಿಷ್ಟಲ್ಲ. ವನವಾಸ ಮತ್ತು ಅಜ್ಞಾತವಾಸವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದ ಪಾಂಡವರಿಗೆ ರಾಜ್ಯವನ್ನು ಬಿಟ್ಟುಕೊಡಲು ಕೌರವರು ಸಿದ್ಧರಿರಲಿಲ್ಲ. ಕೊಟ್ಟ ಮಾತಿಗೆ ತಪ್ಪಿದ್ದ ಕೌರವರು ಯುದ್ಧದ ಮೂಲಕ ರಾಜ್ಯವನ್ನು ಪಡೆಯಲು ಉತ್ಸಾಹದಲ್ಲಿದ್ದರು. ಇದು ಅಸಾಧ್ಯವಾದ ಕಾರ್ಯ. ಇದರಿಂದ ವಂಶವೇ ನಾಶವಾಗುತ್ತದೆ ಎಂದು ವಿದುರ ಪರಿಪರಿಯಾಗಿ ಹೇಳಿದರು. ಅಸೂಯೆ ದುರಾಸೆಗೆ ಬಿದ್ದ ಕೌರವರು ವಿದುರನ ಮಾತನ್ನು ಕೇಳಲಿಲ್ಲ. ಧೃತರಾಷ್ಟ್ರ ಕೂಡ ಪುತ್ರನ ಪ್ರಯತ್ನಗಳಿಗೆ ಬೇಡ ಎಂದು ಹೇಳಿಲ್ಲ. ಆದರೆ ಪಾಂಡವರು ಮಾತ್ರ ಹಾಗೆ ಮಾಡಿರಲಿಲ್ಲ. ಧರ್ಮದ ದಾರಿಯಲ್ಲಿ ನಡೆಯುತ್ತಿದ್ದವರು ಅವರು. ಹೀಗಾಗಿ ಯುಧಿಷ್ಠಿರ ಶಾಂತಿ ಸ್ಥಾಪನೆಗೆ ಸಂಧಾನಕ್ಕೆ ಮುಂದಾಗಿದ್ದ. 5 ಗ್ರಾಮಗಳನ್ನು ಬಿಟ್ಟುಕೊಟ್ಟರೂ ಸಾಕು ಎಂಬುದು ಪಾಂಡವರ ನಿಲುವಾಗಿತ್ತು. ಇದೇ ಕಾರಣದಿಂದ ಶ್ರೀಕೃಷ್ಣನ ಮೂಲಕ ಸಂಧಾನದ ಪ್ರಯತ್ನವೂ ನಡೆದಿತ್ತು. ಶ್ರೀಕೃಷ್ಣನು ಸಂಧಾನಕಾರನಾಗಿ ಹೋಗಲು ಒಪ್ಪಿದ್ದ. ಸ್ನೇಹಿತರೆ, ಶ್ರೀಕೃಷ್ಣ ಸಂಧಾನಕಾರನಾಗಿ ಬರುತ್ತಿರುವುದು ಗೊತ್ತಾಗಿ ಕೌರವರು ಆತನ ಸ್ವಾಗತಕ್ಕೆ ಸಕಲ ಸಿದ್ಧತೆ ಮಾಡಿದ್ದರು. ಸ್ವತಃ ಧೃತರಾಷ್ಟ್ರ ಕೂಡ ಸ್ವಾಗತದ ಸಿದ್ಧತೆಯ ಬಗ್ಗೆ ಉತ್ಸುಕತೆ ವಹಿಸಿದ್ದ. ದುರ್ಯೋಧನ ಕೂಡ ಸಕಲ ವ್ಯವಸ್ಥೆ ಮಾಡಿಸಿದ್ದ.
ಈ ಸಿದ್ಧತೆಯ ಹಿಂದೆ ಕೃಷ್ಣನ ಮನಗೆಲ್ಲುವುದು ಮತ್ತು ಆತನನ್ನು ತಮ್ಮ ಪಾಳೆಯಕ್ಕೆ ಸೆಳೆಯುವ ಉದ್ದೇಶವೂ ಇಲ್ಲದೇ ಇರಲಿಲ್ಲ. ಸ್ನೇಹಿತರೆ, ಕೌರವನ ಈ ಯೋಚನೆ ವಿದುರನಿಗೆ ಗೊತ್ತಾಗಿತ್ತು. ಅಣ್ಣ ಧೃತರಾಷ್ಟ್ರನಿಗೆ ವಿದುರ ಅದ್ಭುತ ಸಲಹೆ ನೀಡಿದ್ದ. ಈ ವ್ಯವಸ್ಥೆ ಉಡುಗೊರೆಗಳಿಂದ ಏನೂ ಆಗದು. ಕೃಷ್ಣನನ್ನು ತೃಪ್ತಿಪಡಿಸಬೇಕೆಂದರೆ ಆತ ಕೇಳುವುದನ್ನು ಕೊಡಬೇಕು ಎಂದು ಶಾಂತಿ ಸ್ಥಾಪನೆ ಮತ್ತು ಪಾಂಡವರಿಗೆ ರಾಜ್ಯ ಕೊಡುವ ಸಲಹೆಯನ್ನು ವಿದುರ ನೀಡಿದ್ದನು. ಆದರೆ ಇದೆಲ್ಲ ಕೌರವರಿಗೆ ಅಪತ್ಯವೇ ಆಗಿತ್ತು. ಸ್ನೇಹಿತರೆ, ಸಂಧಾನಕಾರನಾಗಿ ಹಸ್ತಿನಾಪುರಕ್ಕೆ ಹೊರಟ ಶ್ರೀಕೃಷ್ಣ ದೀರ್ಘ ಪ್ರಯಾಣದ ಆಯಾಸವನ್ನು ನೀಗಿಸಲು ಕುಶಸ್ಥಳದಲ್ಲಿ ತಂಗಿದ್ದ. ಇದಾದ ಬಳಿಕ ಕೌರವರ ರಾಜಧಾನಿಗೆ ಶ್ರೀಕೃಷ್ಣ ಹೊರಟ. ಕೃಷ್ಣನ ಸ್ವಾಗತಕ್ಕೆ ಭರ್ಜರಿ ವ್ಯವಸ್ಥೆಯೇ ಆಗಿತ್ತು. ಆದರೆ ತನ್ನನ್ನು ಮೆಚ್ಚಿಸಲು ದುರ್ಯೋಧನ ಮಾಡಿದ್ದ ಎಲ್ಲ ಪ್ರಯತ್ನಗಳ ಬಗ್ಗೆ ಕೃಷ್ಣ ಗಮನವನ್ನೇ ಕೊಡಲಿಲ್ಲ. ಈ ವ್ಯವಸ್ಥೆಯನ್ನು ನಿರ್ಲಕ್ಷ್ಯ ಮಾಡಿದ ಕೃಷ್ಣನು ತಾನು ನೋಡಿಲ್ಲವೆಂಬಂತೆ ನಟಿಸಿದ್ದ ಮುರಾರಿ. ಇದಾದ ಬಳಿಕ ನಗರಕ್ಕೆ ತಲುಪಿದ ಕೃಷ್ಣನನ್ನು ಕೌರವರೆಲ್ಲರೂ ಅದ್ಧೂರಿಯಾಗಿ ಸ್ವಾಗತಿಸಿದರು. ಮರುದಿನ ಸಂಧಾನದ ಮಾತುಕತೆ ನಡೆಯುವುದರಲ್ಲಿತ್ತು. ಇತ್ತ ಸ್ವಾಗತವೆಲ್ಲ ಮುಗಿದ ಬಳಿಕ ದುರ್ಯೋಧನ ನಮ್ಮೊಂದಿಗೆ ಆಹಾರ ಸೇವಿಸಲು ಮತ್ತು ರಾತ್ರಿ ಇಲ್ಲೇ ತಂಗುವಂತೆ ಕೇಳಿಕೊಂಡಿದ್ದರು. ಆದರೆ ಈ ವೈಭವದ ವ್ಯವಸ್ಥೆ ಸೌಕರ್ಯಕ್ಕೆ ಮರುಳಾಗದ ಕೃಷ್ಣ ಭೋಜನದ ಪ್ರಸ್ತಾಪವನ್ನೇ ತಿರಸ್ಕರಿಸಿದ್ದ. ಇದು ದುರ್ಯೋಧನನಿಗೂ ಆಶ್ಚರ್ಯ ತಂದಿತ್ತು. ಜೊತೆಗೆ ಹಸ್ತಿನಾಪುರದಲ್ಲಿ ಕೃಷ್ಣ ಊಟ ಮಾಡಲು ಮತ್ತು ತಂಗಲು ಆಯ್ಕೆ ಮಾಡಿಕೊಂಡಿದ್ದು ವಿದುರನ ಮನೆಯನ್ನು. ಇದು ಕೂಡ ಕೃಷ್ಣ ಮತ್ತು ವಿದುರನ ಬಂಧಕ್ಕೆ ಸಾಕ್ಷಿ. ಸ್ನೇಹಿತರೆ, ವಿದುರ ಮಹಾನ್ ಕೃಷ್ಣ ಭಕ್ತನೂ ಹೌದು. ಕೃಷ್ಣನಿಗೂ ವಿದುರನೆಂದರೆ ಬಲು ಪ್ರೀತಿ. ಇತ್ತ ಕೌರವರ ಪ್ರಸ್ತಾಪ ತಿರಸ್ಕರಿಸಿ ಹೊರಟ ಕೃಷ್ಣನು ತಮ್ಮ ಮನೆಗೆ ಬರುವಂತೆ ಭೀಷ್ಮ ಸೇರಿದಂತೆ ಹಲವರು ಕೇಳಿಕೊಂಡರು. ಆದರೆ ಕೃಷ್ಣ ಹಸ್ತಿನಾಪುರದಲ್ಲಿ ವಿದುರನ ಮನೆಯಲ್ಲಿ ಉಳಿಯುವುದೇ ಸರಿ ಎಂದು ಹೇಳಿ ಅಲ್ಲಿಂದ ನಡೆದಿದ್ದ. ಇಡೀ ಹಸ್ತಿನಾಪುರದಲ್ಲಿ ವಿದುರನೊಬ್ಬನನ್ನೇ ಶ್ರೀಕೃಷ್ಣ ಆರಿಸಿಕೊಂಡಿದ್ದು. ಸ್ನೇಹಿತರೆ, ಇದು ಇವರಿಬ್ಬರ ನಡುವಣ ನಂಬಿಕೆ, ಪ್ರೀತಿ, ಭಕ್ತಿಗೂ ಉದಾಹರಣೆಯಾಗಿದೆ. ಸ್ನೇಹಿತರೆ, ತನ್ನ ಮನೆ ಬಾಗಿಲಿಗೆ ಕೃಷ್ಣ ಬಂದದ್ದನ್ನು ಕಂಡು ವಿದುರನಿಗೆ ಖುಷಿಯೋ ಖುಷಿ. ಪರಮಾತ್ಮನನ್ನು ಕಂಡು ಆನಂದದಿಂದ ವಿದುರ ಬಹಳ ಪ್ರೀತಿಯಿಂದ ಯೋಗ್ಯವಾದ ಸತ್ಕಾರಗಳನ್ನೆಲ್ಲ ಮಾಡಿ ಉಪಚರಿಸಿದ. ವಿದುರನ ಖುಷಿಗೆ ಪಾರವೇ ಇರಲಿಲ್ಲ. ಈ ನಿರ್ಮಲ ಪ್ರೀತಿ ಕೃಷ್ಣನ ಹೃದಯವನ್ನು ತುಂಬಿತ್ತು. ಸ್ನೇಹಿತರೆ, ಇತ್ತ ತನ್ನ ಭೋಜನದ ಪ್ರಸ್ತಾಪವನ್ನು ಕೃಷ್ಣ ತಿರಸ್ಕರಿಸಿರುವ ಬಗ್ಗೆ ದುರ್ಯೋಧನ ಕೋಪದಿಂದ ಕುದಿಯುತ್ತಿದ್ದ. ಹೀಗಾಗಿ ಮರುದಿನದ ಸಭೆಯಲ್ಲಿ ದುರ್ಯೋಧನನು ತನ್ನ ಆತಿಥ್ಯದ ಪ್ರಸ್ತಾಪವನ್ನು ಯಾಕೆ ನಿರಾಕರಿಸಿದೆ ಎಂದು ಕೃಷ್ಣನಲ್ಲಿ ಕೇಳುತ್ತಾನೆ. ಆಗ ಕೃಷ್ಣನು ಅದ್ಭುತ ಉತ್ತರವನ್ನೇ ನೀಡುತ್ತಾನೆ. ಪ್ರೀತಿಯಿಂದ ಕರೆದಾಗ ಅಥವಾ ಆಪತ್ತಿನಲ್ಲಿದ್ದಾಗ ಇನ್ನೊಬ್ಬರ ಮನೆಯಲ್ಲಿ ಊಟ ಮಾಡುತ್ತೇವೆ. ಆದರೆ ನಿನಗೆ ನನ್ನ ಮೇಲೆ ಪ್ರೀತಿ ಇಲ್ಲ, ನನಗೆ ಇಲ್ಲಿ ಊಟ ಮಾಡುವಷ್ಟು ಆಪತ್ತು ಬಂದಿಲ್ಲ ಎಂದು ಮುರಳೀಲೋಲ ತಾನಾಗೆ ಭೋಜನವನ್ನು ನಿರಾಕರಿಸಿದೆ ಎಂಬುದನ್ನು ವಿವರಿಸುತ್ತಾನೆ. ಸ್ನೇಹಿತರೆ, ಇಲ್ಲಿ ನಾವು ತಿಳಿಯಬೇಕಾದದ್ದು ಇಷ್ಟೇ: ಶುದ್ಧ ಪ್ರೀತಿಗೆ, ನಿರ್ಮಲ ಭಾವಕ್ಕೆ, ನ್ಯಾಯ ನಿಷ್ಠೆಗೆ, ಧರ್ಮದ ಹಾದಿಯಲ್ಲಿ ನಡೆಯುವವರಿಗೆ ದೇವರ ಅನುಗ್ರಹ, ಪ್ರೀತಿ ಸಿಗುತ್ತದೆ. ಇದು ವಿದುರ ಮತ್ತು ಕೃಷ್ಣರ ಭೋಜನದ ಸನ್ನಿವೇಶದಲ್ಲಿ ನಮಗೆ ವೇದ್ಯವಾಗುತ್ತದೆ. ವಿದುರನನ್ನು ಕಂಡರೆ ದುರ್ಯೋಧನನಿಗೆ ಕೋಪವಿತ್ತು. ಸಾಕಷ್ಟು ಸಲ ಹೀಯಾಳಿಸಿದ್ದ ಕೂಡ. ಸ್ನೇಹಿತರೆ, ದ್ದುರ್ಯೋಧನನಿಗೆ ವಿದುರನ ಜ್ಞಾನ, ಮನಸ್ಸಿನ ಭಾವನೆ, ಆತನಿಗಿದ್ದ ರಾಜ್ಯದ ಹಿತದ ಬಗ್ಗೆ ಅರಿವಿರಲಿಲ್ಲ. ಪಾಂಡವ ದ್ವೇಷದಲ್ಲಿ ಕುದಿಯುತ್ತಿದ್ದ ದುರ್ಯೋಧನ ತಪ್ಪು ಹೆಜ್ಜೆಗಳನ್ನೇ ಇಡುತ್ತಿದ್ದ. ವಿದುರ ಶ್ರೀಕೃಷ್ಣನ ಒಳಿತಿನ ಮಾತನ್ನು ಕೌರವರೆಲ್ಲರೂ ಆಲಿಸುತ್ತಿದ್ದರೆ ಈ ಕಲಹ, ಯುದ್ಧವೇ ನಡೆಯುತ್ತಿರಲಿಲ್ಲ. ನೋಡಿದ್ರಲ್ಲ ಸ್ನೇಹಿತರೆ, ಜ್ಞಾನಿ ವಿದುರನಿಗೆ ಮಹಾವಿಷ್ಣುವೇ ಶ್ರೀಕೃಷ್ಣನಾಗಿ ಅವತಾರವನ್ನು ತಾಳಿದ್ದನೆಂಬುವ ನಂಬಿಕೆ ಇತ್ತ ಎನ್ನುವುದೇ ಯಕ್ಷಪ್ರಶ್ನೆ. ಸ್ನೇಹಿತರೆ, ವಿದುರನಿಗೆ ಕೃಷ್ಣನ ಮೇಲೆ ಅಪಾರವಾದ ಭಕ್ತಿ, ನಂಬಿಕೆ ಇತ್ತು.
ಅದೇ ರೀತಿ ಶ್ರೀಕೃಷ್ಣನಿಗೆ ವಿದುರನ ಮೇಲೆ ಅಪಾರವಾದ ಪ್ರೀತಿ ಸಹ ಇತ್ತು. ಸ್ನೇಹಿತರೆ, ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ. ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಶೇರ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ. ಪಕ್ಕದಲ್ಲೇ ಕಾಣುವ ಬೆಲ್ಲೈಕಾನ್ ಅನ್ನು ಒತ್ತಿ. ಇದರಿಂದ ನನ್ನ ಎಲ್ಲ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ. ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಇದರಿಂದ ನನಗೂ ಸಹ ಉತ್ತಮ ಸಂಚಿಕೆಯನ್ನು ಹೊರತರಲು ಪ್ರೇರಣೆಯಾಗುತ್ತದೆ. ಧನ್ಯವಾದಗಳು ಸ್ನೇಹಿತರೆ. ಮುಂದಿನ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ. ಅಲ್ಲಿಯವರೆಗೂ ನಮಸ್ಕಾರಗಳು.